MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಉಗ್ರ ದಾಳಿ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಹರಿತಾ ಇದ್ದಂತಹ ಸಿಂಧೂ ನದಿ ನೀರು ಸ್ಥಗಿತಗೊಳಿಸಲಾಗಿದೆ. ಇದರಿಂದ ಪಾಕ್ನ ಕೃಷಿ ನಾಮಾವಶೇಷವಾಗಲಿದೆ. ದೇಶದ ಆರ್ಥಿಕತೆಗೂ ದೊಡ್ಡ ಹೊಡೆತ ಬೀಳಲಿದೆ. ಇದೆಲ್ಲವನ್ನೇ ನೋಡೋಣ ಸಿಂಧೂ ನದಿ ಸಮರ ನ್ಯೂಸ್ ಟಾಪ್ 9ನಲ್ಲಿ. ಪಾಕಿಸ್ತಾನದ 80% ಕೃಷಿ ಭೂಮಿಗೆ ಇಂಡಸ್ ನದಿಗಳ ನೀರಿನ ವ್ಯವಸ್ಥೆಯೇ ಆಧಾರವಾಗಿದೆ. ಪಾಕಿಸ್ತಾನದ ಆರ್ಥಿಕತೆಯ ಕಾಲು ಭಾಗದಷ್ಟು ಕೊಡುಗೆ ಕೃಷಿ ಕ್ಷೇತ್ರದಿಂದಲೇ ಬರುತ್ತೆ. ಅತಿ ಹೆಚ್ಚು ವಿದೇಶಿ ವಿನಿಮಯ ಆದಾಯ ಕೃಷಿಯಿಂದಲೇ ಬರುತ್ತೆ. ಪಾಕಿಸ್ತಾನದ ಕಾರ್ಮಿಕ ವರ್ಗದ ಅರ್ಧದಷ್ಟು ಮಂದಿ ಕೃಷಿ ಕಾರ್ಮಿಕರೇ ಇದ್ದಾರೆ. ಒಂದು ವೇಳೆ ಇಂಡಸ್ ನೀರು ಸಿಗದಿದ್ರೆ ಕೃಷಿ ಚಟುವಟಿಕೆ ಸಂಪೂರ್ಣ ಬಂದಾಗುತ್ತೆ. ಪಾಕ್ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ಇಷ್ಟೇ ಅಲ್ಲ, ಪಾಕಿಸ್ತಾನದ ಪ್ರಮುಖ ನಗರಗಳಾದ ಲಾಹೋರ್, ಕರಾಚಿ, ಮುಲ್ತಾನ್ಗೆ ನೀರಿನ ಮೂಲವೇ ಇಂಡಸ್. ಇದೇ ಇಂಡಸ್ ವ್ಯವಸ್ಥೆಯ ನೀರು ಸಿಗದಿದ್ರೆ ಎಲ್ಲ ಪ್ರಮುಖ ನಗರಗಳು ನೀರಿಲ್ಲದೆ ಒಣಗತ್ತೆ. ಇನ್ನು ಪಾಕಿಸ್ತಾನದ ಹಲವು ಜಲವಿದ್ಯುತ್ ಕೇಂದ್ರಗಳಿಗೂ ಇದೇ ಇಂಡಸ್ ವ್ಯಾಲಿ ನದಿಗಳೇ ಆಧಾರ. ಒಂದು ವೇಳೆ ನೀರಿಲ್ಲದೆ ಜಲವಿದ್ಯುತ್ ಕೇಂದ್ರಗಳು ಬಂದಾದ್ರೆ ಪಾಕಿಸ್ತಾನದ ಬಹುತೇಕ ಕಡೆ ಕತ್ತಲು ಕವಿಯಲಿದೆ. ಮೊದಲ ಹಂತದಲ್ಲಿ ಪಾಕಿಸ್ತಾನಕ್ಕೆ ಹರಿಯುವ ನೀರು ನಿಲ್ಲಿಸೋದು, ಅಂದ್ರೆ ಸಿಂಧೂ, ಝೇಲಂ, ಚೆನಾಬ್ ನದಿ ನೀರು ಹರಿಯೋದನ್ನ ನಿಲ್ಲಿಸೋದು. ಆದ್ರೆ ತಕ್ಷಣ ನೀರನ್ನ ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ಅದಕ್ಕಾಗಿ ಜಲಾಶಯಗಳು, ಕಾಲುವೆಗಳು ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿಲ್ಲ. ಹೀಗಾಗಿ ಎರಡನೇ ಹಂತದಲ್ಲಿ ಜಲಾಶಯಗಳ ಸಾಮರ್ಥ್ಯ ಹೆಚ್ಚಿಸುವುದಾಗಿದೆ. ಅಂದ್ರೆ ಝೇಲಂ, ಚೆನಾಬ್ ಜಲಾಶಯಗಳ ಸಾಮರ್ಥ್ಯ ಹೆಚ್ಚಿಸಲು ಕೇಂದ್ರ ಚಿಂತನೆ ನಡೆಸಿದೆ. ಇನ್ನು ಮೂರನೇ ಹಂತ ಪ್ರಮುಖವಾಗಿದ್ದು ನೀರಿನ ಡೇಟಾ ಹಂಚಿಕೆ ಮಾಡೋದನ್ನ ನಿಲ್ಲಿಸುವುದಾಗಿದೆ. ನದಿಗಳ ಹರಿವಿನ ಮಾಹಿತಿ, ಪ್ರವಾಹ ಮಾಹಿತಿ, ಯೋಜನೆ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ಮಾಹಿತಿ ಹಂಚಿಕೆ ಮಾಡೋದನ್ನ ಭಾರತ ನಿಲ್ಲಿಸಲಿದೆ. ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ತಕ್ಷಣ ನಿಲ್ಲಿಸೋಕೆ ಆಗತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಇಂಡಸ್, ಝೇಲಂ ಮತ್ತು ಚೆನಾಬ್ ನದಿ ನೀರನ್ನ ತಡೆಯಲು ಭಾರತಕ್ಕೆ ತಾಂತ್ರಿಕ ತೊಡಕುಗಳಿವೆ. ಯಾಕಂದ್ರೆ ಭಾರತದ ಬಳಿ ತಕ್ಷಣವೇ ನೀರು ತಡೆಯಲು ಅಗತ್ಯ ಮೂಲಸೌಕರ್ಯ ಇಲ್ಲ. ನೀರು ತಡೆದು ನಿಲ್ಲಿಸುವ ಜಲಾಶಯಗಳು ಮತ್ತು ಕಾಲುವೆಗಳು ಇನ್ನೂ ಪೂರ್ಣಗೊಂಡಿಲ್ಲ. 3 ನದಿಗಳ ನೀರು ತಡೆ ಹಿಡಿಯಲು ದೊಡ್ಡ ಜಲಾಶಯದ ಅವಶ್ಯಕತೆ ಇದೆ. ಭಾರತದ ಬಳಿ ಇರೋದು ಕೇವಲ ರನ್ ಆಫ್ ದಿ ರಿವರ್ ಜಲವಿದ್ಯುತ್ ಕೇಂದ್ರಗಳು ಮಾತ್ರ. ಈ ಜಲವಿದ್ಯುತ್ ಕೇಂದ್ರಗಳಿಗೆ ನೀರು ತಡೆಯುವ ಸಾಮರ್ಥ್ಯವಿಲ್ಲ. ಭಾರತದ ಬಳಿ ಇರುವ ರನ್ ಆಫ್ ದಿ ರಿವರ್ ಜಲವಿದ್ಯುತ್ ಕೇಂದ್ರಗಳ ಮೂಲಕ ನೀರು ಹರಿದು ಹೋಗ್ತಿದೆ. ಆದ್ರೆ ಸಿಂಧೂ ನದಿ ಒಪ್ಪಂದ ಅಮಾನತು ಮಾಡಿರೋದ್ರಿಂದ ಪಾಕಿಸ್ತಾನಕ್ಕೆ ಏನು ಸಮಸ್ಯೆ ಆಗಲ್ಲ ಅಂತಲ್ಲ. ನೀರಿನ ಮಾಹಿತಿ ಹಂಚಿಕೆಯನ್ನ ಭಾರತ ಸ್ಥಗಿತಗೊಳಿಸಿದ್ದು ಪಾಕಿಸ್ತಾನ ಅಯೋಮಯ ಸ್ಥಿತಿಗೆ ತಲುಪುವಂತೆ ಮಾಡಿದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುವ ನದಿಗಳ ಪೈಕಿ ಒಂದಾದ ಝೇಲಂ ನದಿ ನೀರಿನ ಪ್ರಮಾಣದಲ್ಲಿ ಭಾರಿ ಏರಿಕೆ ಕಂಡು ಬಂದ ವಿಡಿಯೋಗಳು ವೈರಲ್ ಆಗಿದೆ. ಪಿಒಕೆಯ ಪ್ರಮುಖ ನಗರ ಮುಜಾಫರಾಬಾದ್ ಬಳಿ ಝೇಲಂ ನದಿ ನೀರಿನಲ್ಲಿ ಏಕಾಏಕಿ ಏರಿಕೆಯಾಗಿದೆ. ಭಾರತ ಉರಿ ಡ್ಯಾಂನಿಂದ ನೀರು ಬಿಟ್ಟಿದೆ ಅಂತ ಪಿಒಕೆ ಜನ ಹೇಳ್ತಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.